ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ವಿಧೇಯಕಕ್ಕೆ ಕಾಂಗ್ರೆಸ್ ಎಸ್ಪಿ ಟಿಎಂಸಿ ಸಂಸದರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಎನ್ಸಿಪಿ ಶರದ್ ಪವಾರ್ ಬಣದ ಸಂಸದರಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ, ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಜೆಪಿಸಿಗೆ ಜಂಟಿ ಸಂಸದೀಯ ಸಮಿತಿ ಪರಾಮರ್ಶೆಗೆ ವಿಧೇಯಕವನ್ನ ಮಂಡಿಸಲಾಗಿದೆ. ಜಂಟಿ ಸಂಸದೀಯ ಸಮಿತಿಗೆ ಇದೀಗ ಸ್ಪೀಕರ್ ವರ್ಗಾಯಿಸಿರೋದು ಗೊತ್ತಾಗ್ತಾ ಇದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗ್ತಾ ಇದ್ದಂತೆ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಈ ವಿಧೇಯಕ ಮಂಡನೆ ಆಗೋದಕ್ಕೂ ಮುಂಚಿತವಾಗಿ ಸಾರ್ವಜನಿಕವಾಗಿ ಕೇಳಿ ಬಂದಂತ ಚರ್ಚೆ, ಇದರಲ್ಲಿ ಮೆರಿಟ್ ಎಷ್ಟಿದೆಯೋ ಅಷ್ಟೇ ಡಿಮೆರಿಟ್ ಕೂಡ ಇದೆ ಅಂತ. ರಾಜಕೀಯವಾಗಿ ಇರುವಂತ ಲೆಕ್ಕಾಚಾರಗಳು ಜೊತೆಗೆ ಆರ್ಥಿಕವಾಗಿ ಅದು ಯಾವ ರೀತಿಯಾಗಿ ಹೊಡೆತ ಬೀಳುತ್ತೆ, ಈಗ ಇರುವಂತ ಒಂದು ಕ್ಯಾಲ್ಕುಲೇಷನ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಹೆಚ್ಚಿಗೆ ಖರ್ಚಾಗಬಹುದು ಅಥವಾ ಅದರಲ್ಲಿ ಏನಾದ್ರೂ ಬ್ಯಾಲೆನ್ಸ್ ಮಾಡೋದಕ್ಕಾಗತ್ತಾ, ಜೊತೆಗೆ ಈ ರೀತಿಯಾದಂತ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ನ್ಯಾಷನಲ್ ಪಾರ್ಟಿಗೆ ಏನಾದ್ರೂ ಪ್ಲಸ್ ಆಗ್ಬಹುದು, ಈ ಸ್ಥಳೀಯವಾಗಿರುವಂತಹ ರಾಜಕೀಯ ಪಕ್ಷಗಳೇನಿದ್ದಾವೋ ಅವುಗಳಿಗೆ ಇದು ಬಹುದೊಡ್ಡ ಹೊಡೆತ ಬೀಳಬಹುದು ಅನ್ನೋದಾಗಿಯೂ ಕೂಡ ಲೆಕ್ಕಾಚಾರಗಳು ನಡೀತಾ ಇದೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಲೋಕಸಭೆಯಲ್ಲಿ ಆದಂತಹ ಬೆಳವಣಿಗೆಗಳನ್ನ. ವಿಧೇಯಕ ಮಂಡನೆಯಾಗಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಮಂಡನೆ ಆಗ್ತಾ ಇದ್ದ ಹಾಗೆ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. कैबिनेट में सुधार का विधेयक संवैधानिक संशोधन जब कैबिनेट में चर्चा में आया तब प्रधानमंत्री जी ने स्वयं मंशा व्यक्त करी थी कि इसको जेपीसी को देना चाहिए. इस पर विस्तृत चर्चा सभी स्तर पर होनी चाहिए. सुधार का विधेयक संवैधानिक संशोधन जब कैबिनेट में चर्चा में आया तब प्रधानमंत्री जी ने स्वयं मंशा व्यक्त करी थी कि इसको जेपीसी को देना चाहिए. ಲೋಕಸಭೆಯಲ್ಲಿ ವಿಧೇಯಕಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ವಿಧೇಯಕ ಮಂಡನೆ ಪರವಾಗಿ 169 ಸದಸ್ಯರ ಮತ ಬೇಕಿದೆ. ಲೋಕಸಭೆಯಲ್ಲಿ ಬಿಲ್ ವಿರೋಧಿಸಿದ್ದಾರೆ 198 ಸದಸ್ಯರು. ಲೋಕಸಭೆಯಲ್ಲಿ ವಿಧೇಯಕಕ್ಕೆ ಪರ ವಿರೋಧ ಚರ್ಚೆಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಬಹುಮತ ಇಲ್ಲದೇನೆ ಮಂಡನೆಯಾಗುತ್ತಾ ಒಂದು ದೇಶ ಒಂದು ಚುನಾವಣೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದೆ. ಲೋಕಸಭೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಧೇಯಕ ಮಂಡನೆಯಾಗಿದ್ದು ವಿಧೇಯಕಕ್ಕೆ ಕಾಂಗ್ರೆಸ್ ಎಸ್ಪಿ ಹಾಗೆ ಟಿಎಂಸಿ ಸಂಸದರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹುಮತ ಇಲ್ಲದೇನೆ ಒಂದು ದೇಶ ಒಂದು ಚುನಾವಣೆ ಮಂಡನೆ ಆಗುತ್ತಾ ಅನ್ನೋದು, ಜೊತೆಗೆ ಮಸೂದೆ ಮಂಡನೆಗೆ ಲೋಕಸಭೆಯಲ್ಲಿ 362 ಸದಸ್ಯರ ಬಲ ಬೇಕಿರುತ್ತೆ. 298 ಲೋಕಸಭಾ ಸದಸ್ಯರನ್ನ ಮಾತ್ರ ಹೊಂದಿದೆ ಎನ್ಡಿಎ ಒಕ್ಕೂಟ. ಇಂಡಿಯಾ ಮೈತ್ರಿಕೂಟಕ್ಕೆ 233 ಲೋಕಸಭಾ ಸಂಸದರ ಬೆಂಬಲ ಇದೆ. ಬಹುಮತ ಇಲ್ಲದೇನೆ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆಯಾಗುತ್ತಾ? ಇಲ್ಲಿ ಲೋಕಸಭೆಯಲ್ಲಿ 362 ಸದಸ್ಯರ ಬಲ ಬೇಕಿರುತ್ತೆ. 298 ಲೋಕಸಭಾ ಸದಸ್ಯರನ್ನ ಮಾತ್ರ ಎನ್ಡಿಎ ಹೊಂದಿರೋದು. ಇಂಡಿಯಾ ಮೈತ್ರಿಕೂಟಕ್ಕೆ 233 ಲೋಕಸಭಾ ಸಂಸದರ ಬೆಂಬಲ ಇದೆ. ರಾಜ್ಯಸಭೆಯಲ್ಲೂ ಮಸೂದೆ ಮಂಡನೆಗೆ ಸ್ಪಷ್ಟ ಬಹುಮತ ಇಲ್ಲ. ಬಹುಮತಕ್ಕೆ 156 ಸದಸ್ಯರ ಬಲ ಬೇಕು. ಎನ್ಡಿಎಗೆ ಇರೋದು 135 ಸದಸ್ಯ ಬಲ ಅಷ್ಟೇ. 108 ರಾಜ್ಯಸಭಾ ಸದಸ್ಯರನ್ನ ಕೂಡ ಇಂಡಿಯಾ ಮೈತ್ರಿಕೂಟ ಹೊಂದಿದೆ. ನೋಡಿ, ಇಲ್ಲಿ ಬಹುಮತ ಇಲ್ಲದೇನೆ ಒಂದು ದೇಶ ಒಂದು ಚುನಾವಣೆ ಮಸೂದೆ ಮಂಡನೆ ಆಗುವಂತ ಸಾಧ್ಯತೆಗಳಿಲ್ಲ. ಅಲ್ಲಿ ಬಲಾಬಲವನ್ನ ನೋಡಿದಂತ ಸಂದರ್ಭದಲ್ಲಿ 298 ಲೋಕಸಭಾ ಸದಸ್ಯರನ್ನ ಮಾತ್ರ ಹೊಂದಿದೆ ಎನ್ಡಿಎ ಒಕ್ಕೂಟ. ಇಂಡಿಯಾ ಮೈತ್ರಿಕೂಟಕ್ಕೆ 233 ಲೋಕಸಭಾ ಸಂಸದರ ಬೆಂಬಲ ಇದೆ. ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಮಂಡನೆಗೆ ಸ್ಪಷ್ಟ ಬಹುಮತ ಇಲ್ಲ. ಬಹುಮತಕ್ಕೆ 156 ಸದಸ್ಯರ ಬಲ ಬೇಕು. ಎನ್ಡಿಎಗೆ ಇರೋದು 135 ಸದಸ್ಯ ಬಲ. 108 ರಾಜ್ಯಸಭಾ ಸದಸ್ಯರನ್ನ ಕೂಡ ಹೊಂದಿರುವಂತ ಇಂಡಿಯಾ ಮೈತ್ರಿಕೂಟ. ಹೀಗಾಗಿ ಇಲ್ಲಿ ಬಹುಮತದ ವಿಚಾರದಲ್ಲಿ ಒಂದು ರೀತಿಯಾದಂತಹ ಗೊಂದಲ ಇದ್ದೇ ಇದೆ. ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಮಂಡನೆಗೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. 156 ಸದಸ್ಯರ ಬಲ ಬೇಕು. ಆದರೆ ಎನ್ಡಿಎ ಬಳಿ ಇರೋದು 135 ಸದಸ್ಯ ಬಲ ಮಾತ್ರ. 108 ರಾಜ್ಯಸಭಾ ಸದಸ್ಯರನ್ನ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಹೊಂದಿದೆ. ಆಗ್ಲೇ ಹೇಳಿದಾಗೆ ಮೆರಿಟ್ ಹಾಗೆ ಡಿಮೆರಿಟ್ನ ಚರ್ಚೆ ಒಂದು, ಜೊತೆಗೆ ಇಲ್ಲಿ ಮಸೂದೆ ಮಂಡನೆಗೆ ಆಗ್ತಾ ಇರುವಂತ ಲೋಕಸಭೆಯ ಒಳಗಿನ ಚರ್ಚೆಗಳನ್ನ ಗಮನಿಸ್ತಾ ಇದ್ದೀವಿ.